ಇವತ್ತು 5 ವರ್ಷದ ಮಗುವಿನ ಮೇಲೆ ಮಾಡಿದ್ರ ಅಂತ ಹೇಳಿದ್ರೆ ಏನ್ ಅರ್ಥ ಇದೆ ಇದಕ್ಕೆ? ಈಗ ಎಲ್ಲೋ ಬಿಹಾರ ಮತ್ತೊಂದ್ ಕಡೆ ಆಗಿದ್ದಲ್ಲ, ಇದು ನಮ್ಮ ಕರ್ನಾಟಕ ಹುಬ್ಬಳ್ಳಿಯಲ್ಲೇ ಆಗಿದೆ. ಈಗ ಏನ್ ಬಂತು ಕಾನೂನು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ. ಅದೇ ತರ ಎಲ್ಲಾ ಕಡೆ ಒಳ್ಳೊಳ್ಳೆ ಆಫೀಸರ್ ಹಾಕಿ ಇದೇ ತರ ಎನ್ಕೌಂಟರ್ ಮಾಡ್ಬಿಟ್ರೆ ಅವಾಗ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಸರ್, ನಿನ್ನೆ ಒಂದು ನಾಗರಿಕ ಸಮಾಜ ತಲೆಪಿಚ್ಚ ಘಟನೆ ನಡೆಯಿತು ಹುಬ್ಬಳ್ಳಿಯಲ್ಲಿ. 5 ವರ್ಷ ಬಾಲಕಿ ಮೇಲೆ ಅತ್ಯಾಚಾರ ನಡೆಯಿತು. ಆರೋಪಿನ ಎನ್ಕೌಂಟರ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎನ್ಕೌಂಟರ್ ಮಾಡಿದ್ ಕರೆಕ್ಟ್ ಆಗಿ ಇದೆ. ಅಂತವ್ರನ್ನ ಎನ್ಕೌಂಟ್ರೇ ಮಾಡ್ಬೇಕು, ಅವಾಗ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. PSI ಅನ್ನಪೂರ್ಣ ಅಂತ ಎನ್ಕೌಂಟರ್ ಮಾಡಿದ್ರು. ಅವ್ರ ಕಾರ್ಯದ ಬಗ್ಗೆ ನಿಮ್ಗೆ ಮೆಚ್ಚುಗೆ ಇದೆ. ಸರ್, ನಾಗರಿಕ ಸಮಾಜ ತಲೆ ತೆಗೆಸ ಘಟನೆ ಅವಾಗ ನಡೀತಾ ಇರುತ್ತೆ. ವಾರಣಾಸಿಯಲ್ಲಿ ಗ್ಯಾಂಗ್ ರೇಪ್ ಆಯ್ತು, ಅದು ಮಾಸ ಮುಂಚೆನೆ ಹುಬ್ಬಳ್ಳಿಯಲ್ಲಿ 5 ವರ್ಷ ಬಾಲಕ ನಡೀತು. ನಿಮ್ಮ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಾದ್ರೆ ನೀವು ಹೆಣ್ಮಕ್ಳನ್ನ ಸ್ಪೆಷಲಿ ನೀವು ಯಾವ ತರ ಫೀಲ್ ಮಾಡ್ತೀವಿ, ಸೇಫ್ ಫೀಲ್ ಮಾಡ್ತೀವಿ? ಇವಾಗಿನ ವಾತಾವರಣ ನೋಡ್ರೆ ಹೊರಗಡೆ ಕಳ್ಸೋದಕ್ಕೆ ಭಯ ಆಗ್ತಾ ಇದೆ. ಹಾಗಾಗಿ ಏನ್ ಮಾಡ್ಬೇಕು ಕೇಳಿದ್ರೆ ಇದೇ ತರ ಎನ್ಕೌಂಟರ್ ಮಾಡಿ ಇದ್ ಮಾಡ್ಬೇಕು. ಇವರಿಗೆ ಕೋರ್ಟು ಗೀಟು ಅಂತ ಹೋದ್ರೆ ಏನು ಪ್ರಯೋಜನ ಇಲ್ಲ. ಕಾನೂನನ್ನ ಪೂರ್ತಿ ಇದ್ ಮಾಡಕ್ ಹೋದ್ರೆ ಇವರು ಇನ್ನೊಂದು ಗ್ಯಾಂಗ್ ಅದೇ ತರ ಮಾಡ್ತಾನೆ ಇರ್ತಾರೆ. ಯಾವಾಗ ಈಗ ಮಾಡಿದ್ರಲ್ಲ ಇದೆ ಎನ್ಕೌಂಟ್ರು, ಇದೇ ತರ ಶಿಕ್ಷೆನ ಪೊಲೀಸ್ನವ್ರಿಗೆ ಕೊಡ್ತಾ ಇದ್ರೆ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಗೃಹ ಇಲಾಖೆ ಮತ್ತು ಗೃಹ ಸಚಿವ ಪರಮೇಶ್ವರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಗೃಹ ಇಲಾಖೆ ಬಗ್ಗೆ ಅದ್ರ ಬಗ್ಗೆ ನಮ್ಗೇನು ಹೆಚ್ಚಿಗೆ ಮಾಹಿತಿ ಇಲ್ಲ, ಅದು ಹೇಳಕ್ಕೂ ಬರಲ್ಲ. ಗೃಹ ಸಚಿವರು ಪರಮೇಶ್ವರ್ ಅಲ್ಲ, ಈಗ ಅವ್ರು ಏನ್ ಮಾಡ್ತಿದಾರೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರ ಕಾನೂನ್ನ ಇನ್ನೂ ಸ್ವಲ್ಪ ಬಿಗಿ ಪಡಿಸ್ಬೇಕು, ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಯೋಗಿ ಮಾಡಲ್ ಬೇಕಂತೀರಾ? ಮಾಡಲ್ಬೇಕು. ಜನರಲ್ ಭಯ ಬೇಕು. ಬುಲ್ಡೋಸರ್ ಆಕ್ಷನ್ ಬೇಕು ಅಂತೀರಾ? ಯಾವ್ದಾದ್ರು ಆಕ್ಷನ್ ಅಂದ್ರೆ ಹೇಳಿದ್ರೆ ಕಠಿಣ ಶಿಕ್ಷೆ ಆಗ್ಬೇಕು ಅವ್ರಿಗೆ, ಆವಾಗ್ಲೇನೆ ಅವರು ಇದಾಗೋದು. ಇಲ್ಲ ಅಂತ ಹೇಳಿದ್ರೆ ಇದೇ ತರ ನಡೀತಾನೆ ಇರುತ್ತೆ. ನಿಮ್ಮ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಾದ್ರೆ ನಿಮ್ ಚಿಂತೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಜನರಿಗೂ ಅದು ಇದ್ದೇ ಇರುತ್ತೆ. ಯಾಕಂದ್ರೆ ಇವತ್ತು 5 ವರ್ಷದ ಮಗುವಿನ ಮೇಲೆ ಮಾಡಿದ್ರ ಅಂತ ಹೇಳಿದ್ರೆ ಏನ್ ಅರ್ಥ ಇದೆ ಇದಕ್ಕೆ? ಈಗ ಎಲ್ಲೋ ಬಿಹಾರ ಮತ್ತೊಂದ್ ಕಡೆ ಆಗಿದ್ದಲ್ಲ, ಇದು ನಮ್ಮ ಕರ್ನಾಟಕ ಹುಬ್ಬಳ್ಳಿಯಲ್ಲೇ ಆಗಿದೆ. ಈಗ ಏನ್ ಬಂತು ಕಾನೂನು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಯೋಚನೆ ಮಾಡ್ಬೇಕಲ್ಲ. ಅದೇ ತರ ಎಲ್ಲಾ ಕಡೆ ಒಳ್ಳೊಳ್ಳೆ ಆಫೀಸರ್ನ ಹಾಕಿ ಇದೇ ತರ ಎನ್ಕೌಂಟರ್ ಮಾಡ್ಬಿಟ್ರೆ ಅವಾಗ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಕಠಿಣ ಕಾನೂನಿಗೆ ನೀವು ಆಗ್ರಹ ಮಾಡ್ತೀವಿ? ಹೌದೌದು. 5 ವರ್ಷ ಬಾಲಕಿನ ಅತ್ಯಾಚಾರ. ಹೌದು ಸರ್. ನಿಮ್ಮ ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಾದ್ರೆ ನೀವು ಎಷ್ಟು ಫೀಲ್ ಆಗ್ತೀವಿ, ಸೇಫ್ ಆಗಿ ಫೀಲ್ ಮಾಡ್ತೀವಿ? ಸೇಫಾಗಿ ಫೀಲ್ ಮಾಡೋಕೆ ಏನು ಸರ್, ಅವಾಗ ಆ ಥರ ಮಾಡ್ತಾ ಇರೋದು ದೊಡ್ಡ ತಪ್ಪು ಸರ್ ಅದು. ಯಾಕಂದರೆ ಮಕ್ಕಳನ್ನಾಗ ಎಲ್ಲರೂ ಹೊರಗಡೆ ಬರ್ತೀವಿ ಸರ್ ನಾವು. ಇವಾಗ ಆ್ಯಕ್ಚುಲಿ ಆಲ್ ಈಸ್ ವೆಲ್ ಅಂತಾರೆ. ಈಗ ಎಲ್ಲ ಮಕ್ಕಳು ಬೆಳವಣಿಗೆಯಲ್ಲಿ ಬರ್ತಾರೆ. ಇವಾಗ ನಮ್ಮ ಮಕ್ಕಳು ಅಂತಲ್ಲ, ಬೇರೆಯವ್ರ ಮಕ್ಕಳು ಇರ್ತಾರೆ. ನಮ್ಮೊಬ್ರಿಗೋಸ್ಕರ ಮಾತಾಡೋಕ್ಕೆ ಇದು ಇಲ್ಲ ಸರ್. ಇನ್ನೊಬ್ಬರು ಮಕ್ಕಳು ಇರ್ತಾರೆ. ಹಂಗಾಗ್ಬಿಟ್ಟು ಇವಾಗ ಮಕ್ಕಳಲ್ಲಿ ಸೇಫ್ ಮಾಡೋಕೆ ಎಷ್ಟು ಜನ ಮಾಡ್ತೀವಿ ಸರ್. ಇವಾಗ ಒಂದಿನ ಆದರೆ ಏನಾದರೂ ಇವಾಗ ಒಂದಿನ ಕಾಪಾಡ್ಬೇಕಾದ್ರೆ ಹೆಂಗೋ ಕಾಪಾಡ್ತೀವಿ ಸರ್. ಇವಾಗ ನಾವು ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋರು ಸರ್. ನಾವು ಇವಾಗ ಬೇರೆ ಊರಿಂದ ಬಂದಿರ್ತೀವಿ, ಕೆಲಸ ಮಾಡೋಕ್ಕಂತ ಕೆಲಸ ಮೇಲೆ ಹೋಗ್ತೀವಿ ಸರ್. ಅದೇ ಸರ್, ಅದೇ ನಾವು ಬಡವರು ಅಂತ ಹೇಳ್ತಾರೆ ಸರ್. ನಾವಿದು ಶ್ರೀಮಂತ ಕೊಡೋದಿಲ್ಲ ಸರ್ ಹೇಳ್ತಾ ಇರೋದು. ಒಬ್ಬರಿಗೆ ಅದನ್ನ ಕಾನೂನಿ ನಿಯಮ ಉಂಗಲೇ ಮಾಡ್ಬೇಕು ಸರ್. ಆರೋಪಿನ ಎನ್ಕೌಂಟರ್ ಮಾಡಿದ್ದಾರೆ. ಸರ್, ಅದು ಒಳ್ಳೆ ಸರ್. ಶಾಶ್ವತ ಪರಿಹಾರ ಏನು ಸರ್? ಸೇಫ್ಟಿ ಇಲ್ಲ ಸರ್, ಸೇಫ್ಟಿ ಅಂತ ಅಲ್ಲ, ಬಟ್ ಈ ತರ ಆಗ್ಲಂತೆ ಇಂಥ ಕ್ರಮಗಳು ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ನಮ್ಮ ಅಭಿಪ್ರಾಯ ಸರ್. ನಾವು ಕೂಲಿ ಕಾರ್ಮಿಕರು ಹೇಳ್ತಾ ಇರೋದು. ಇವಾಗ ನಾವು ಬಂದಿರ್ತೀವಿ, ಇರ್ತೀವಿ. ಇವಾಗ ಎಲ್ಲ ಕಡೆಯಿಂದ ಸೇಫ್ಟಿ ನೋಡೋಕೆ ಆಗಲ್ಲ ಸರ್ ಒಂದು ಟೈಮಲ್ಲಿ. ಬಟ್ ಈ ಥರ ಆಗಿರುತ್ತೆ. ಇಂಥವ್ರನ್ನ ಗುಂಡಿಟ್ಟು ಸಾಯಿಸೋದು ಒಳ್ಳೇದು ನನ್ನ ಅಭಿಪ್ರಾಯ ಸರ್. ಗುಂಡಿಟ್ಟು ಸಾಯಿಸಬೇಕು. ಅದೇ ಸರ್ ನನ್ನ ಅಭಿಪ್ರಾಯ. ನಿಜ, ಓಕೆ ಸರ್. ನಾನು ಕೂಲಿ ಕಾರ್ಮಿಕ ಸರ್, ಅದಕ್ಕೆ ನಾನು ಹೌದು ಸರ್. ಈ ಥರ ಮಾಡಿದ್ರೆ ಒಳ್ಳೇದು ಅನ್ಸಿತ್ತು ನನಗೆ. ಇನ್ನೊಬ್ರು ನೋಡಿ ಭಯ ಪಡ್ತಾರೆ ಇದರಿಂದ. ಇವಾಗ ಒಬ್ರಿಗೆ ಮಾಡಿದ್ರೆ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ಇದು ಮಾಡೋ ತಪ್ಪು ಸರಿಯಲ್ಲ ಅನ್ನೋದು ಗೊತ್ತಾಗುತ್ತೆ. ಭಯ ಜನರಲ್ಲಿ ಗೊತ್ತಾಗುತ್ತೆ. ಈ ಥರ ಒಬ್ಬನಿಗೆ ಈ ಥರ ಮಾಡ್ಬಿಟ್ರೆ ನನಗೆ ಈ ಥರ ಶಿಕ್ಷೆ ಕೊಟ್ಬಿಟ್ರಲ್ಲ ಮಾಡೋನಿಗೆ ಭಯ ಹುಟ್ಟುತ್ತೆ ಸರ್. ಅದ್ರ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ ಸರ್. ಧನ್ಯವಾದ ಸರ್.